ನಾವು ಬೇರೆ ಸ್ವಲ್ಪ ವೆಯ್ಟ್ ಜಾಸ್ತಿ. ಬರ್ತೀನಿ ಇರೋ ನನ್ನ ಮಗನೇ ಬರ್ತೀನಿ. ಓಕೆ ದೇವ ಅಟ್ಯಾಕ್. ನಾನು ಡಿ ವಿ ಎಲ್ಲ ಹೋಗಿದ್ವಿ, ಹೆಂಗೆ ಪೊದೆ ಒಳಗೆ ಇಳಿಸ್ಬಿಟ್ಟಿದೆ ಗುರು. ಜಿಮಿಕಿ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದ, ಜಾಲಿಯಾಗಿ ಹೋಗ್ತಾ ಇದ್ದೆ. ಮ್ಯಾಗಿ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ, ಬಿಸಿ 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 ಮ್ಯಾಗಿ. ಯೂಟ್ಯೂಬ್ಗೆ ಹಾಯ್ ಹೇಳ್ಬಿಡಿ. ನಿಮ್ಮ ಮಗನ ಅಕ್ಕ? ಅಯ್ಯೋ ಸಾರಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಕರುನಾಡು ಬೈಕರ್ಸ್ ತಂಡದಿಂದ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ನಮ್ಮ 30ನೇ ರೈಡು ಕ್ಲಬ್ ಕಡೆಯಿಂದ. ಸೊ ನಮ್ಮ ಜೊತೆ 15 ಜನ ಬೈಕರ್ಸ್ ಇದ್ದಾರೆ. ಆ್ಯಂಡ್ ಐ ಆಮ್ ರೈಡಿಂಗ್ ಮೈ ನ್ಯೂ ಬೈಕ್, ಆಲ್ ನ್ಯೂ ಹಿಮಾಲಯನ್ 450 ಟ್ಯೂಬ್ಲೆಸ್ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ. ಧ್ರುವತಾರೆಯಲ್ಲಿ ನಿಲ್ಸಿ ಇವಾಗ ತಿಂಡಿ ಸಹ ಆಯ್ತು ಸ್ನೇಹಿತರೆ. ಇವಾಗ ಇಲ್ಲಿಂದ ನಾವು ಟುವರ್ಡ್ಸ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿ ನಾವ್ ಯಾವ್ದೇ ರೈಡ್ ಪ್ಲಾನ್ ಮಾಡಿದ್ರು ಸ್ಟೋರಿ ಅಂಡ್ ಪೋಸ್ಟ್ ಆಗ್ತಾ ಇರ್ತೀವಿ. ನೀವೇನಾದ್ರು ಆ ಡೇಟ್ಸ್ಗೆ ಫ್ರೀ ಇದ್ರೆ ನಮ್ಮ ಜೊತೆ ಜಾಯಿನ್ ಆಗ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವಾಗ ನಮ್ಮ ಪಯಣನ ಸ್ಟಾರ್ಟ್ ಮಾಡೋಣ. ಅಂಡ್ ಒಂದೇ ಒಂದು ಸ್ಮಾಲ್ ಕ್ಲಿಪ್ ಐ ಜಸ್ಟ್ ರೆಕಾರ್ಡೆಡ್ ಇಟ್ ವೆನ್ ಐ ವಾಸ್ ಆನ್ ದ ವೇ ಟು ಧ್ರುವತಾರೆ. ಆ ಕ್ಲಿಪ್ ನ ನೋಡಿ ಎಂಜಾಯ್ ಮಾಡಿ, ಬಿಕಾಸ್ ದಟ್ಸ್ ಹೌ ಐ ಫೆಲ್ಟ್ ರೈಡಿಂಗ್ ದಿಸ್ ಬೀಸ್ಟ್. ಸೊ ಈಗ ನಮ್ಮ ಪಯಣನ ಕಂಟಿನ್ಯೂ ಮಾಡೋಣ ಆ ವಿಡಿಯೋ ಒಂದಿಗೆ. ಬನ್ನಿ, ಲೆಟ್ಸ್ ಗೋ. Oh my God, Royal Enfield, what have you given me, man? You've given me wings, brother. Damn, I miss Jimmy, but this jolly is fucking jolly. Holy motherfuck! What is this? Woo! Jolly! Fucking shit! Holy fuck! No! Drop the camera, disappear, bro! Yeah! This is madness! Oh, look at the braking, man! Look at the braking! Look at the torque! Wow! This is complete mayhem, brother! Fucking chaos! Woo! I've left my entire gang in the back. Sorry guys, I cannot resist her. I cannot resist Jolly. Look at the braking now. No engine braking at all. What? Wow! Oh my God, I didn't even chip the gear, man. Amazing. Totally satisfied with this bike. ಆಫ್ ರೋಡಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಬೇಕು. ಅಫ್ಕೋರ್ಸ್ ಜಿಮಿಕಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಬಟ್ ದಿಸ್ ಮೆಷಿನ್, ಓ ಮೈ ಗಾಡ್, ವಾಟ್ ಅ ಮೆಷಿನ್ ಮ್ಯಾನ್. ಬ್ಯೂಟಿ. ಏರ್ ಫಿಲ್ಟರ್ ಒಂದೇ ಚೇಂಜ್ ಮಾಡಿರೋದು ಸ್ನೇಹಿತರೆ. BMC ಹಾಕ್ಸಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಸ್ಟಾಕಲ್ಲಿದೆ. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದ್ದೀನಿ, ಆಮೇಲೆ ಕ್ರಾಶ್ ಕಾರ್ಡು ಹಾಕ್ಸಿದ್ದೀನಿ, ಮಾಡರ್ನ್ ಟೆಕ್ ಅವ್ರದ್ದು. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಅಬೌಟ್ ಒನ್ ಮೋರ್ ಥಿಂಗ್. ನಾನು ಐ ಆಮ್ ವೇರಿಂಗ್ ಇಯರ್ ಪ್ಲಗ್ಸ್. ಸೊ ಎಷ್ಟೇ ಸ್ಪೀಡಲ್ಲಿ ಹೋದ್ರೂ ದೇರ್ ಇಸ್ ನೋ ನಾಯ್ಸ್ ಎಂಟ್ರಿಂಗ್ ಇನ್ಸೈಡ್ ಮೈ ಹಿಯರ್. ಸೊ ಇದು ಒಂದು ಇಯರ್ಫೋನ್ ಕ್ಲಿನಿಕ್ ಸೆಂಟರ್ ಕೊಟ್ಟಿರೋಂಥ ಇಯರ್ ಪ್ಲಗ್ಸ್ ಇದು. ದಿಸ್ ಇಸ್ ಕಸ್ಟಮೈಸ್ಡ್ ಇಯರ್ ಪ್ಲಗ್ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿದ್ದೀನಿ. ಇಟ್ಸ್ ವಂಡರ್ಫುಲ್ ಸ್ನೇಹಿತರೆ. ಇದು ಕಿವಿಯೊಳಗೆ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಂಡಾಗ ನಾವು ವೈಸರ್ ಅಲ್ಲಿ ಏನೇ ಗಾಳಿ ಹೋದ್ರೇನು, ಬಿಕಾಸ್ ಆಫ್ ದ ಫಿಲ್ಟರ್ ಪ್ರೆಸೆಂಟ್ ಇನ್ ದ ಇಯರ್ ಪ್ಲಗ್, ದ ಆಂಬಿಯಂಟ್ ನಾಯ್ಸ್ ವಿಲ್ ಬಿ ಡ್ಯಾಂಪೆಂಡ್ ಅಂಡ್ ಸೆಂಟ್ ಟು ಯುವರ್ ಇಯರ್ಸ್. ತುಂಬಾ ಚೆನ್ನಾಗಿದೆ ಇದು. ಹೈಲಿ ರೆಕಮೆಂಡ್ ಫಾರ್ ಆಲ್ ದ ರೈಡರ್ಸ್, ಬಿಕಾಸ್ ಆನ್ ಹೈವೇಸ್ ಆಫ್ ಕೋರ್ಸ್ ಯು ಡೂ ಸ್ಪೀಡಿಂಗ್. ಸೊ ಆ ಟೈಮಲ್ಲಿ ಏನೂ ಆಗೋದಿಲ್ಲ. ಆ್ಯಂಡ್ ಆಫ್ ಕೋರ್ಸ್ ಇಫ್ ಯು ಗೋ ಆನ್ ರೈಡ್ ಟು ಹೈಯರ್ ಆಲ್ಟಿಟ್ಯೂಡ್ಸ್ ಲೈಕ್ ಲಡಾಖ್ ರೀಜಿಯನ್ಸ್, ಅಲ್ಲಿ ಸಹ ನೀವು ಹೈ ಆಲ್ಟಿಟ್ಯೂಡ್ ಇಂದ ಲೋ ಆಲ್ಟಿಟ್ಯೂಡ್ ಬಂದಾಗ ಕಿವಿ ಗುಯ್ಯಿ ಅನ್ನತ್ತೆ, ಬಿಕಾಸ್ ಆಫ್ ದ ಏರ್ ಪ್ರೆಷರ್ ಶಿಫ್ಟ್. ಸೊ ಆಗ ಸಹ ಈ ಇಯರ್ ಪ್ಲಗ್ಸ್ ತುಂಬ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆ್ಯಂಡ್ ಅಫ್ ಕೋರ್ಸ್ ಇನ್ ಸಿಟಿ ಲಾಡ್ ಆಫ್ ನಾಯ್ಸ್ ಪೊಲ್ಯೂಷನ್ ತುಂಬ ಇದೆ. ದ ಸಿಟಿ ಡೆಸಿಬಲ್ಸ್ ಆರ್ ಸೋ ಹೈ. ಬೈಕ್ ಸೌಂಡ್ ಆಗಿರ್ಬೋದು, ಬೇರೆ ನಾಯ್ಸ್ ಆಗಿರ್ಬೋದು, ಹಾರ್ನ್ ಸೌಂಡ್ ಆಗಿರ್ಬೋದು. ಸೊ ಈ ನಾಯ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ಇಯರ್ ಪ್ಲಗ್ಸ್ ಯೂಸ್ ಮಾಡೋದ್ರಿಂದ. ಸೊ ಹೈಲಿ ರೆಕಮೆಂಡ್ ದೆಮ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇಯರ್ಫೋನ್ ಕ್ಲಿನಿಕ್ ಅವ್ರದ್ದು ಡೀಟೇಲ್ಸ್ ಹಾಕಿರ್ತೀನಿ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ದೆಮ್. ಸೊ ಥ್ಯಾಂಕ್ ಯು ಇಯರ್ಫೋನ್ ಫಾರ್ ಕೊಲಾಬ್ರೇಟಿಂಗ್ ವಿತ್ ಮೀ. ಆ್ಯಂಡ್ ಇವ್ರದ್ದು 5 ಬ್ರಾಂಚಸ್ ಇದೆ ಸ್ನೇಹಿತರೆ. ಇಂದ್ರಾನಗರು, ರೆಸಿಡೆನ್ಸಿ ರೋಡು, ಮಲ್ಲೇಶ್ವರಂ, ಜಯನಗರು, ವೈಟ್ ಫೀಲ್ಡ್ ಅಲ್ಲಿ. ಸೊ ಈ 5 ಲೊಕೇಶನ್ ಅಲ್ಲಿ ಇವ್ರ ಸೆಂಟರ್ ಇದೆ. ಯು ಕ್ಯಾನ್ ವಿಸಿಟ್ ಎನಿ ಒನ್ ಆಫ್ ದೆಮ್. ಅಂಡ್ ಆಲ್ಸೋ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಇದ್ರ ಬಗ್ಗೆ. ಟುಡೇ ವಿ ಆರ್ ಹೆಡಿಂಗ್ ಟು ಚಿಕ್ಕಮಂಗಳೂರು. ವಿ ಬ್ಯಾಡ್ಲಿ ವಾಂಟ್ ಟು ಡೂ ಆಫ್ ರೋಡ್ ಸ್ನೇಹಿತರೆ. ಭದ್ರಾ ಟೈಗರ್ ರಿಸರ್ವ್ ಆಫ್ ರೋಡು.
So we have 15 riders with me, and they are quite behind because I'm testing this new machine on highway because this is the first time I'm getting the bike on the highway. So ನನ್ನ ಜೊತೆ ದೇವ ಒಬ್ಬರೇ ಕಚ್ಕೊಂಡಿರೋದು, ಇದೆಲ್ಲ ಹಿಂದೆ ಇದ್ದಾರೆ. 140, 148, 150 ಅಲ್ಲಿ ಚೆಂಚ ಆಡ್ಕೊಂಡು ಬಂದೆ, ಮೆಂಟ್ಲಾಗ್ಬಿಟ್ಟಿದೆ. ಚೆನ್ನಾಗಿದೆ ಗಾಡಿ, ಸೂಪರ್ ಆಗಿದೆ. ಅಂದ್ರೆ ನಾನು ಫಸ್ಟ್ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೆ, ಟ್ಯೂಬ್ಲೆಸ್ ವರ್ಷನ್ ಕಾಯ್ತಾ ಇದ್ದೆ. ಸೊ ಟ್ಯೂಬ್ಲೆಸ್ ಗಾಡಿ ಇದು, ಬೀಸ್ಟ್ ಬ್ರೋ ಇದು. ಈ ಥರ ಅಪ್ಪ ಇದು ಬೇಕಿದ್ದು ನನಗೆ. ದಿಸ್ ಇಸ್ ವಾಟ್ ಐ ವಾಸ್ ಮಿಸ್ಸಿಂಗ್ ಇನ್ 411. ಚಿಲ್ಲಿಯಾಗಿ ಹೋಗ್ತಾ ಇದೆ. ಏನು ಹೇಳಿ, ಚಿಲ್ಲಿ ಯಾರತ್ರ ಚಿಲ್ಲಿ ಜಾಲಿ 140 ಕ್ರೂಸಿಂಗ್ ಗುರು. ಏನು ಹೇಳಿ, ಜಾಲಿ. Not bad, Jolly, not bad. Okay, new engine. ಇಲ್ಲೇ ಬೇಲೂರು ಮೇಲೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ರೋಡ್ ಮುಚ್ಚಿಬಿಟ್ಟಿದ್ದಾರೆ, ಯೂ ಟರ್ನ್ ಮಾಡಬೇಕಾಗಿತ್ತು. ಸೊ ಸ್ಟ್ರೇಟ್ ಬಂದ್ಬಿಟ್ರಿ. ಇವಾಗ ಸಕಲೇಶ್ಪುರ ಮೇಲೆ ಹೋಗಬೇಕು ಸ್ನೇಹಿತರೆ. ಸೊ ನಮ್ಮ ಜೊತೆ ಇಬ್ಬರು ಆ್ಯಕ್ಚುಲಿ ಅಂದರೆ ಇವ್ರು ಸಬ್ಸ್ಕ್ರೈಬರ್ಸು ಹಂಗೆ ರೋಡಲ್ಲಿ ಸಿಕ್ಕಿ ನಮ್ಮ ಜೊತೆನೇ ರೈಡ್ ಮಾಡ್ತಾ ಇದ್ದಾರೆ. ಬೆಳಗಾವಿಯವರು ಒಂದು 390 ADV ಅವರು, ಮತ್ತು ಇವ್ರದ್ದು ಡ್ಯೂಕ್ 200. ಎಲ್ಲಿ ಇವರು? ತೋರ್ಸೋಕ್ಕಾಗಲ್ಲ ಬಿಡಿ, ಆಮೇಲೆ ತೋರಿಸ್ತೀನಿ. ಸೊ ನೋಡಿ, ಅವ್ರು ಅಚಾನಕ್ಕಾಗಿ ಸಿಕ್ಕಿ ಹಂಗೆ ನಾವು ಬರ್ತೀವಿ ಭಯ್ಯ ರೈಡ್ಗೆ, ನಮಗೇನು ಪ್ಲ್ಯಾನ್ಸ್ ಇಲ್ಲ ಅಂದರು. ಸರಿ ಬನ್ನಿ ಅಂತ ಅವ್ರನ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಇವಾಗ 17 ಜನ ಆಗಿದ್ದೀವಿ ಸ್ನೇಹಿತರೆ. ಸೊ ಲೆಟ್ಸ್ ಗೋ. 450 ಮಾತ್ರ ದೂಸರ ಮಾತೇ ಇಲ್ಲ ಸ್ನೇಹಿತರೆ. 158 ಟಚ್ ಆಯಿತು. ಸೊ ಪ್ರಾಬ್ಲಿ ಇನ್ನೂ ಹೋಗುತ್ತೆ ಗಾಡಿ, ನಾವು ಬೇರೆ ಸ್ವಲ್ಪ ವೆಯ್ಟ್ ಜಾಸ್ತಿ. ಬರ್ತೀನಿ ಇರೋ ನನ್ನ ಮಗನೇ, ಬರ್ತೀನಿ. ಓಕೆ ದೇವ ಅಟ್ಯಾಕ್. ಆ ಕಡೆ ಹೋಗ್ಬಿಟ್ಟೆ ಹುಡುಗ, ಹೊಡಿಯೋಣ ಅಂದ್ಕೊಂಡ್ರೆ ಪರವಾಗಿಲ್ಲ. ಮೊದಲಿನ ಥರ ಇಲ್ಲ ರೋಡು, ಸಕಲೇಶ್ಪುರ ರೋಡ್ ಇವಾಗ ಸ್ವಲ್ಪ ರೆಡಿ ಆಗಿದೆ. ಒಂದು ಸ್ವಲ್ಪ ಮಾತ್ರ ಪ್ಯಾಚ್ ರೋಡ್ ಇದೆ ಅಷ್ಟೇ. ಕರ್ವ್ಸಲ್ಲೂ ಸಕ್ಕತ್ತಾಗಿದೆ ಸ್ನೇಹಿತರೆ ಓಡ್ಸೋಕ್ಕೆ. ಐ ಮೀನ್ ಲಿಟ್ರಲಿ ಫುಲ್ ಚಾಸಿನ ಬೆಂಡ್ ಮಾಡ್ಬೋದು, ಬೆಂಡ್ ಮಾಡಿ ಎತ್ಬೋದು. ಆಲ್ಮೋಸ್ಟ್ ಬಿಗ್ ಬೈಕ್ ಫೀಲಿಂಗೇ ಕೊಡ್ತಾ ಇದೆ ಸ್ನೇಹಿತರೆ ಹಿಮಾಲಯನು. ಈ ಥರ ಗ್ರಾವೆಲ್ಸ್ ಇರ್ಬೇಕಾದ್ರೆ ನೋಡ್ಕೊಬೇಕು. ಟಾರ್ಕ್ ಜಾಸ್ತಿ ಅಲ್ಲ, ಬ್ಯಾಕ್ ಟೈರು ಸ್ಪಿನ್ ಆಗಿಬಿಡುತ್ತೆ ಗ್ರಾವೆಲ್ಸ್ ಜೊತೆಗೆ. ಸೊ ಸ್ವಲ್ಪ ಮಡ್ಡು ಗ್ರಾವೆಲ್ಸು ಆವಾಗ ಅಲ್ಲಿ ಸ್ವಲ್ಪ ನೋಡ್ಕೊಬೇಕು. ರೈಟ್ ನಾವು ಸ್ಯಾಡ್ಲಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಹ್ಯಾಂಡಲ್ ಬಾರ್ ರೈಸರ್ಸು ಮೋಟರ್ ಟೆಕ್ ಅವ್ರದ್ದು ಕ್ರೇಜಿ ಆಗಿದೆ. ನೋಡಿ, ನಿಂತ್ಕೊಂಡೆ ಎಷ್ಟು ಕ್ಲೀನಾಗಿ ಸ್ಯಾಡಲ್ ಮಾಡ್ತಾ ಇದ್ದೀನಿ. ಏನು ಅಷ್ಟೊಂದು ಡಿಸ್ಕಂಫರ್ಟೇ ಇಲ್ಲ ಸ್ನೇಹಿತರೆ. ನಾನು ಆಲ್ರೆಡಿ ಇದ್ದೀನಿ ನೋಡಿ, ಬೆಂಡೇ ಮಾಡ್ತಾ ಇಲ್ಲ, ಆರಾಮಾಗಿ ಓಡಿಸ್ತಾ ಇದ್ದೀನಿ. ಸೊ ಮಾಡರ್ನ್ ಟೆಕ್ ಅವರ ಒಂದು ಹ್ಯಾಂಡಲ್ ಬಾರ್ ರೈಸರ್ಸ್ ಟೋಟಲಿ ವರ್ತ್ ಸ್ನೇಹಿತರೆ. ಆಮೇಲೆ ಅವ್ರದ್ದು ಫುಟ್ ಪೆಕ್ಸು ಸಹ ತುಂಬ ಚೆನ್ನಾಗಿದೆ. ಅದೇ ಫುಟ್ ಪೆಕ್ಸ್ ಯೂಸ್ ಮಾಡ್ತಾ ಇರೋದು ನಾನು. ಬಿಗ್ ಥಮ್ಸ್ ಅಪ್ ಅಂಡ್ ಶೌಟ್ ಔಟ್ ಟು ಮಾಡರ್ನ್ ಟೆಕ್. ಸೊ ಕೊಟ್ಟಿಗೆ ಹತ್ರ ಇನ್ನೊಬ್ರು ಜಾಯ್ನ್ ಆಗ್ತಾ ಇದ್ದಾರೆ, ಓಂಕಾರ ಅಂತ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಹಂಗೆ ಹೋಗ್ಬೇಕು ಸ್ನೇಹಿತರೆ. 4 ಕಿಲೋಮೀಟ್ರ್ ಇದೆ ರಾಣಿಜರಿ ಸ್ನೇಹಿತರೆ. ರಾಣಿಜರಿಗೆ ಹೋಗೋಕ್ಕಿಂತ ಮುಂಚೆನೇ ಬರುತ್ತೆ ಆ್ಯಕ್ಚುಲಿ ನಮ್ಮ ಸ್ಟೇ. ಸೊ ಫಸ್ಟು ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದು ಸ್ಟೇಗೆ ಹೋಗೋ ಪ್ಲ್ಯಾನ್ ಇವತ್ತು. ಅಂದರೆ ನಮ್ಮದು 2 ಡೇಸ್ ರೈಡ್ ಇದು. ಫಸ್ಟು ವ್ಯೂ ಪಾಯಿಂಟು, ಆಮೇಲೆ ಸ್ಟೇಯಲ್ಲಿ ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿ ರೆಸ್ಟ್ ಮಾಡಿ, ಆಮೇಲೆ ಇಲ್ಲೊಂದು ಫಾಲ್ಸ್ ಇದೆ, ಕೊಡಿಗೆ ಫಾಲ್ಸ್ ಅಂತ. ಸೊ ಫಾಲ್ಸ್ ಹತ್ರ ಹೋಗಿ ಜಾಲಿ ಮಾಡಿ ಮತ್ತೆ ಸ್ಟೇಗೆ ಬಂದು ಪಾರ್ಟಿ ಮಾಡಿ ನಾಳೆ ಬಂದು ಭದ್ರಾ ಟೈಗರ್ ರಿಸರ್ವ್ ಆಫ್ ರೋಡ್ ಮಾಡೋದು ಪ್ಲ್ಯಾನ್. ಇದು 2 ಡೇಸ್ ಇಟಿನರಿ ಸ್ನೇಹಿತರೆ. ಲೆಫ್ಟ್ ಸೈಡು ಕ್ರೇಜಿ ಆಗಿದೆ ಮೌಂಟೇನ್ ರಿವ್. ಮೋಸ್ಟ್ಲಿ ರಾಣಿಜರಿ ಸ್ವಲ್ಪ ಆಫ್ ರೋಡ್ ಇದೆ. ಹೌದು, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಟ್ಯಾಂಕ್ ಬ್ಯಾಗು ನಂಗೆ ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಒಂದು ಅಂದಾಜ್ ಮೇಲೆ ಫೋಟೋ ಗೀಟೋ ಎಲ್ಲ ನೋಡಿಕೊಂಡು ನಾನು ಈ ಟ್ಯಾಂಕ್ ಬ್ಯಾಗ್ನ ಆರ್ಡರ್ ಮಾಡಿದೆ. ಇಟ್ ಸೀಮ್ಸ್ ಲೈಕ್ ಡೂಯಿಂಗ್ ಪ್ರಿಟಿ ಗುಡ್ ಜಾಬ್ ಆ್ಯಕ್ಚುಲಿ, ಬಟ್ ಐ ಡೋಂಟ್ ನೋ ಆನ್ ದ ಲಾಂಗ್ ರನ್ ಈ ಮ್ಯಾಗ್ನೆಟ್ಸ್ ಏನಾದ್ರು ಪವರ್ ಕಡಿಮೆ ಆಗ್ಬೋದೇನೋ ನನಗೂ ಗೊತ್ತಿಲ್ಲ. ಬಟ್ ಇವಾಗಂತೂ ಕ್ರೇಜಿ ಫರ್ಮ್ ಆಗಿದೆ ಸ್ನೇಹಿತರೆ. ಏನು ಅಷ್ಟೊಂದು ಅಲ್ಲಾಡ್ತಾ ಇಲ್ಲ. ಸ್ಯಾಡ್ಲಿಂಗ್ ಮಾಡ್ಕೊಂಡು ಚೆಚ್ಚಾಡಿದೆ ನಾನು, ನೀವು ನೋಡಿರ್ತೀರ ವಿಡಿಯೋಲಿ. ಸೊ ಈಗ ಆಫ್ ರೋಡಲ್ಲಿ ನೋಡಬೇಕು ಇದು ಇಷ್ಟೇ ಫರ್ಮ್ ಆಗಿ ಕುತ್ಕೊಳ್ತಾ ಇಲ್ವಾ ಅಂತ. ಯಾವ ಬ್ರ್ಯಾಂಡು ಅಂತ ಹೇಳಿದ್ರೆ ಗಾರ್ಡಿಯನ್ ಗೇರ್ಸ್ ಅಂತ ಸ್ನೇಹಿತರೆ. ನೋಡಿ, ಹುಲಿಕಟ್ಟೆ ಸ್ಟೇ ಇದೆ, ಇಲ್ಲೇ ನಾವು ಸ್ಟೇ ಆಗ್ತಾ ಇರೋದು.
ಫಸ್ಟ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದು ಇಲ್ಲಿ ಬರಬೇಕು. ದೀಪಕ್ ಅವ್ರದ್ದು ಸ್ನೇಹಿತರೆ ಸ್ಟೇ ಇದು, ಟ್ರಿಪ್ಚರ್ ಅಡ್ವೆಂಚರ್ಸ್ ಅಂತ ಅವ್ರದ್ದು ಸುಮಾರು ಕಡೆ ಸ್ಟೇ ಇದೆ. ಮಳಂದೂರಲ್ಲಿದೆ, ಇಲ್ಲಿದೆ, ಸಕಲೇಶ್ಪುರ ಅಲ್ಲಿದೆ. ಸೊ ಟ್ರಿಪ್ಚರ್ ಅಡ್ವೆಂಚರ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಬರುತ್ತೆ ಅವ್ರ ಪ್ರೊಫೈಲು. ಅದರಲ್ಲಿ ಯಾವ ಸ್ಟೇ ಇದೆ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ಟೈಮು ಹಿಮಾಲಯನ್ 450 ಟೆಸ್ಟ್ ರೈಡ್ಗೆ ಎತ್ಕೊಂಡೋದಾಗ ಆಫ್ ರೋಡ್ ಎತ್ಕೊಂಡು ಹೋಗಿದೆ. ನಾನು DV ಎಲ್ಲ ಹೋಗಿದ್ವಿ. ಹೆಂಗೆ ಪೊದೆ ಒಳಗೆ ಇಳಿಸ್ಬಿಟ್ಟಿದೆ ಗುರು. ಪವರ್ ಜಡ್ಜ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಈ ಸರಿ ಹುಷಾರಾಗಿ ಹೋಗ್ಬೇಕು. 1000 ಕಿಲೋಮೀಟರ್ಸ್ ಆಗೋಗಿದೆ ಸ್ನೇಹಿತರೆ, ನೋಡಿಕೊಂಡೇ ಇಲ್ಲ ನೋಡಿ. ಸೊ ಜಿಮಿಕಿ ಇಸ್ ಜಿಮಿಕಿನೇ ಬಂತು. ಜಾಲಿ ಇಸ್ 1013 ಕಿಲೋಮೀಟರ್ಸ್. ಏನು ಗುರು, ರಾಕ್ಸ್ ಗೊತ್ತೇ ಆಗಲ್ಲ, ರೋಡಲ್ಲಿ ಹೋದಂಗೆ ಇದೆ. ರಾಕ್ ಮೇಲೆ ಹೋಗ್ತಾ ಇದ್ದೀವಿ ಅಂತಲೇ ಅನಿಸ್ತಾ ಇಲ್ಲ. ಎಫರ್ಟ್ಲೆಸ್ ಆಗಿ ಹೋಗ್ತಾ ಇದೆ, ಮಜಾ ಬರ್ತಾ ಇಲ್ಲ. ಜಿಮಿಕಿ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದ, ಜಾಲಿಯಾಗಿ ಹೋಗ್ತಾ ಇದೆ. ಸಿಂಪಲ್ ಆಗಿ ಹೋಗ್ತಾ ಇದೆ ಗುರು. ಗೇರು ಚೇಂಜ್ ಮಾಡ್ತಾ ಇಲ್ಲ ನೋಡು, ಜಾಲಿ. ಇಲ್ಲ ಆ್ಯಕ್ಚುಲಿ ಕಾಲಭೈರವ ಸ್ವಾಮಿ ದೇವಸ್ಥಾನ ಇದೆ ರೈಟ್ ಸೈಡು, ಲೆಫ್ಟ್ ಸೈಡು ಇರೋದು ರಾಣಿಜಾರಿ ವ್ಯೂ ಪಾಯಿಂಟ್. ಕ್ರೇಜಿ ಕಿಯಾರೆ. ಓಕೆ ಓಕೆ ಓಕೆ. ಜಾಲಿ ಕಿಯಾರೆ. ಓಹೋ ಮಳೆಯಿಂದ ಗುರು ಹಿಂಗೆಲ್ಲ ಆಗಿದೆ. ಇದು ಫ್ಯಾನ್ ಆನ್ ಆಗೋಯ್ತು ಗಾಡಿದು. ಏನು ಹೇಳಿ, ಜಾಲಿಗೆ ಫ್ಯಾನು. ಏನು ಜಾಲಿ, ಚಿಲ್ಲಿ ಬಿಡಮ್ಮ ನೀನು, ಸೂಪರ್ ಆಗತ್ತದೆ. ನಾಲ್ಕೊಂಡು ಟ್ರ್ಯಾಕಲ್ಲಿ ಹೋಯ್ತಾ ಇದೆಯಾ? ಫಕ್, ಕರೆಕ್ಟಾಗಿ ಹೆಸರಿಕ್ಕಿದ್ದೀನಿ ನೋಡಿ ನಿನಗೆ. ಹಾಂ ಅಲ್ವಾ ಶಿಷ್ಯ? ಬನ್ನಿ ಸ್ನೇಹಿತರೆ, ಇವಾಗ ಮೇಲೆ ಹೋಗೋಣ. ಸೊ ರಾಣಿಜಾರಿ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ದ ಎಡ್ಜ್ ಪಾಯಿಂಟ್. ಆ್ಯಕ್ಚುಲಿ ಎಡ್ಜ್ ಪಾಯಿಂಟ್ ಬಂದು ಮೇಲಿದೆ, ಅಲ್ಲಿವರೆಗೂ ಟ್ರೆಕ್ ಮಾಡಬೇಕು. ಬಟ್ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ಲ್ಯಾಂಡ್ಸ್ಕೇಪ್ ವ್ಯೂ ಸಗದಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಾ, ನೀವು ಫಾಲ್ಸಿಗೆ ಟ್ರೆಕ್ ಮಾಡಬೇಕಂದ್ರೆ ಹಿಂಗೆ ಹೋಗ್ಬೇಕು ಸ್ನೇಹಿತರೆ. ಸೊ ಇದು ವ್ಯೂ ನೋಡಿ, ಅದು ಎಡ್ಜ್ ಪಾಯಿಂಟ್. ಇಲ್ಲಿಂದ ಹಿಂಗೇ ಹೋಗ್ಬೇಕು, ಹಂಗೋದ್ರೆ ಅಲ್ಲಿ ಎಡ್ಜ್ ಪಾಯಿಂಟಿಗೆ ಹೋಗ್ಬೋದು. ನೋಡಿ ಏನು ಕ್ರೇಜಿ ಆಗಿದೆ ಅಲ್ಲ. ಸೊ ಇದು ಬಂದು ನಮ್ಮ ಸ್ಟೇ ಹತ್ರನೇ ಬರುತ್ತೆ ಈ ವ್ಯೂ ಪಾಯಿಂಟು. ಸೊ ಇಲ್ಲಿಂದ ಇವಾಗ ನಾವು ಹುಲಿಕಟ್ಟೆ ಅನ್ನೋ ಸ್ಟೇಗೆ ಹೋಗ್ತೀವಿ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೊಡಿಗೆ ಫಾಲ್ಸ್ಗೆ ಹೋಗ್ತೀವಿ. ಅದೆಲ್ಲ ಈ ಬ್ಲಾಗಲ್ಲಿ ನೋಡ್ತೀರಾ, ಬನ್ನಿ. ಸೊ ನಮ್ಮ ನವೀನ್ ಅವರು ಅಂಟರ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ಸೊ ಅವನ್ನ ಕುಂಡಿಸ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿಂದ ಸ್ಟೇ 1.5 ಕಿಲೋಮೀಟ್ರ್ ಏನೋ ಅಷ್ಟೇ ಇರೋದು ಸ್ನೇಹಿತರೆ. ವಾ ನವೀನ್ ಹತ್ತು, ಓಕೆನಾ? ಬೀಳ್ಸಿದ್ರೆ ಬೇಜಾರು ಮಾಡ್ಕೊಂಬೇಡ. ಇಲ್ಲೆಲ್ಲ ತುಂಬ ಮಳೆ ಬಂದರೆ ಇನ್ನೂ ಕ್ರೇಜಿ ಆಗಿರುತ್ತೆ ಸ್ನೇಹಿತರೆ. ಕ್ರೇಜಿ ಗುರು ಗಾಡಿ ಇದು. ಸೂಪರ್ ಟ್ಯಾಂಕ್ ಮ್ಯಾಗು ಫರ್ಮಾಗೇ ಇದೆ. ಸೊ ನೋಡಿ, ಇಲ್ಲಿ ಹುಲಿಕಟ್ಟೆ ಅಂತ ಇದೆ, ಇಲ್ಲಿ ರೈಟ್ ತೊಗೊಬೇಕು. ಇದೇ ಪವರೇ ಪೊದೆ ಒಳಗೆ ಇಳಿಸಿತ್ತು ನನಗೆ. ಸೊ ಗೌತಮ್, ಸಿಗಾ ಮುಚ್ಕೊಂಡು ಸ್ಲೋ ಹೋಗು. ಹಾಂ ಹೌದೌದು. ಹಾಂ ಬೇಕು ಬನ್ನಿ. ಹಾಂ 17 ಜನ ಇದ್ದೀವಿ, ಬನ್ನಿ. Finally, we have come to the stay. This is Hulikatte. ಮೆಮರೀಸ್ ಸ್ನೇಹಿತರೆ, ಮೆಮರೀಸ್. ಸೊ ದಿಸ್ ಇಸ್ ಅವರ್ ಸ್ಟೇ ಫಾರ್ ದ ನೈಟ್. ಸ್ಟೇಯಲ್ಲಿ ಊಟ ಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಹೊರಟ್ವಿ
ಸ್ಟೇಗೆ ಹತ್ರ ಇರೋ ಫಾಲ್ಸು ಅದು ಕೊಡಿಗೆ ಫಾಲ್ಸ್ ಅಂತ. ಸೊ ನೀರು ತುಂಬಾ ಚಿಲ್ಲಾಗಿತ್ತು, ಬಟ್ ಒಳ್ಳೆ ಮಜಾ ಮಾಡಿದ್ವಿ ಎಲ್ಲರೂ ನೀರಲ್ಲಿ ಇಳಿದು. ನಾವು ಯಾವಾಗ ಚಿಕ್ಕಮಂಗ್ಳೂರು ಬಂದ್ರೂ ಈ ಫಾಲ್ಸ್ನ ವಿಸಿಟ್ ಮಾಡೇ ಮಾಡ್ತೀವಿ. ಫಾಲ್ಸಲ್ಲೆಲ್ಲ ಜಾಲಿ ಮಾಡಿದ್ವಿ. ಇವಾಗ ಇಲ್ಲೇ ಅವ್ರದ್ದು ಒಂದು ಸ್ಮಾಲ್ ರೆಸ್ಟೋರೆಂಟ್ ಥರ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಮ್ಯಾಗಿ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ, ಬಿಸಿ 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 ಮ್ಯಾಗಿ. ಥ್ಯಾಂಕ್ ಯು ಅಕ್ಕ. ಯೂಟ್ಯೂಬ್ಗೆ ಹಾಯ್ ಹೇಳ್ಬಿಡಿ. ನಿಮ್ಮ ಮಗನ ಅಕ್ಕ? ಅಯ್ಯೋ ಸಾರಿ. ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಸ್ಟೇಗೆ ಬಂದು ಇಲ್ಲೇ ಕ್ಯಾಂಪ್ ಫೈರ್ ಎಲ್ಲ ಮಾಡಿ ಪಾರ್ಟಿ ಗೀಟಿ ಎಲ್ಲ ಮಾಡಿ ಎಲ್ಲ ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಮೇಲೆ ನೋಡಿ ಬ್ಯೂಟಿಫುಲ್ ಸ್ಟಾರ್ಸ್ ಇದೆ ಸ್ನೇಹಿತರೆ. ಬಟ್ ಐ ಡೋಂಟ್ ಥಿಂಕ್ ಯು ಆರ್ ಏಬಲ್ ಟು ಸಿ ದ ಸ್ಟಾರ್ಸ್, ಬಟ್ ತುಂಬ ಚೆನ್ನಾಗಿದೆ ಸ್ಟಾರ್ಸು. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಭದ್ರಾ ಟೈಗರ್ ರಿಸರ್ವ್ ಆಫ್ ರೋಡ್ ಮಾಡೋದು ನೋಡ್ತೀರಾ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ.